ನಮಸ್ತೆ. ನಾನು ಡಾಕ್ಟರ್ ಸವಿತಾ, ಸ್ತ್ರೀರೋಗ ಹಾಗೂ ಹೆರಿಗೆ ತಜ್ಞೆ, ಶ್ರೀ ಬಾಲಮುಕುಂದ್ ಆಸ್ಪತ್ರೆ ಪ್ಯಾರಿಶ್ವಾಡ್. ಇವತ್ತು ಬಂಜೆತನದ ಬಗ್ಗೆ ಕೆಲವೊಂದು ರೂಲ್ಸ್ ಇರ್ತಾವೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ. ಅದ್ರ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡೀನಿ. ಭಾಳ ಮಂದಿ ಭಾಳ ಥರದ ಡೌಟ್ಸ್ ಇಟ್ಕೊಂಡು ಬರ್ತಾರೆ. ಅದಕ್ಕೆ ಆಲ್ಮೋಸ್ಟ್ ಈ ರೂಲ್ಸ್ ತಿಳ್ಕೊಂಡ್ರೆ 70-80% ಡೌಟ್ಸ್ ಕ್ಲಿಯರ್ ಆಗ್ತಾವಂತ ನಾನು ಅಂದ್ಕೊಂಡೀನಿ. ಮೊದಲೇದು, ಒಂದು ಡಾಕ್ಟರ್ ಕಡೆ ನೀವು ಟ್ರೀಟ್ಮೆಂಟಿಗೆ ಹೋದ್ರೆ ಮಿನಿಮಮ್ ಕಡಿಮೆ 6 ತಿಂಗಳಾರ ಡಾಕ್ಟ್ರಿಗೆ ಟೈಮ್ ಕೊಡ್ಬೇಕು. ನಿಮ್ಮ ದೋಷನ ಏನದ ಅಂತೇಳಿ ನಾವು ತಿಳ್ಕೊಂಡ ಮೇಲೆ ಅದಕ್ಕೆ ಗುಳಿಗೆ ಇಂಜೆಕ್ಷನ್ನು ಅಂಥೇಳಿ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಕೊಟ್ಟು ನಾವು ಚಲೋ ಕ್ವಾಲಿಟಿ ತತ್ತಿ ಬರೋಂಗೆ ಪ್ರಯತ್ನ ಮಾಡ್ತೇವಂತ. ತತ್ತಿ ಬರ್ಸಿದ ಮೇಲೆ ಅದು ನಿಲ್ಲೋದಾತು, ಕೂಡೋದಾತು, ಒಡೆಯೋದು ಅದು ನಿಮ್ಮ ಟೈಮು, ಪ್ರಯತ್ನ, ನಶೀಬದ ಮೇಲೆ ಇರ್ತದೆ. ಗಡ್ಬಿಡಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ಕೆಲವೊಬ್ಬರಿಗೆ ಕಡಿಮೆ ಡೋಸ್ದಾಗನ ಚಲೋ ಕ್ವಾಲಿಟಿ ತತ್ತಿ ಬರ್ತಾವೆ, ಲಘುನ ಬಸರ್ ನಿಲ್ತದೆ. ಕೆಲವೊಬ್ಬರಿಗೆ ಆಗಂಗಿಲ್ಲ. ಅದಕ್ಕೆ ಒಂದು ಡಾಕ್ಟ್ರಿಗೆ ನಿಮ್ಮ ಶರೀರದ ಗುಣ ಕಲೀಲಿಕ್ಕೆ ತತ್ತಿ ಹೆಂಗೆ ಕೆಲಸ ಬರ್ತಾವೆ, ಯಾವ ಡೋಸಿಗೆ ತತ್ತಿ ಬರ್ತದೆ ಅನ್ನೋದನ್ನು ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟೈಮ್ಗೆ ಬೇಕಾಗ್ತದೆ, ಅವಕಾಶ ನೀವು ಕೊಡಬೇಕಾಗ್ತದೆ. ಅದಕ್ಕೆ ಗಡ್ಬಿಡಿ ಮಾಡಿ ಬೇಜಾರು ಮಾಡಿಕೊಂಡು ಡಾಕ್ಟ್ರಸಿಗೆ ಯಾವಾಗ್ರಿ ಅಂತೇಳಿ ಕೇಳ್ಕೊತ ಹೋದ್ರೆ ನಾವು ನಿಮಗೇನು ಸಹಾಯ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸಹಜವಾಗಿ ಬಸರ್ ನಿಲ್ಬೇಕಂತಂದ್ರೆ 100 ಸತಿ ಪ್ರಯತ್ನ ಮಾಡಿದ್ಮೇಲೆ ಯಾವಾಗೋ ಒಂದು ಸತಿ ಬಸರ್ ನಿಂತದ. ಅಂಥದ್ದು ನೀವು ಗುಳ್ಗಿ ಮೇಲಿದ್ದಾಗ ಒಂದೇ ಸತ್ಯಕ್ಕೆ ಯಾಕೆ ಬಸರ್ ನಿಲ್ವಲ್ತ್ರಿ, 2 ಸತಿ ಆತ್ರಿ ಯಾಕೆ ನಿಲ್ವಲ್ತ್ರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ನಾವು ಚಲೋ ಕ್ವಾಲಿಟಿ ತತ್ತಿ ಬರ್ಸೋಂಗೆ ಮಾಡ್ತೇವೆ, ಆದರೆ ಅದು ಮುಂದೆ ಕೂಡೋದು, ನಿಲ್ಲೋದು ಅದೆಲ್ಲ ನಿಮ್ಮ ಪ್ರಯತ್ನದ ಮೇಲೆ ಇರ್ತದೆ. ಹಾಗಾಗಿ ದಯಮಾಡಿ ಗಡ್ಬಿಡಿ ಮಾಡಿದ ಡಾಕ್ಟ್ರಿಗೆ 6 ತಿಂಗಳು ಟೈಮ್ ಕೊಡ್ರಿ. 2ನೇ ರೂಲ್, ಟ್ರೀಟ್ಮೆಂಟ್ ಮೇಲೆ ಇದ್ದಾಗ ಆದಷ್ಟು ಗಂಡ ಹೆಂಡತಿ ರಿಲ್ಯಾಕ್ಸ್ದಾಗಿರ್ಬೇಕು. ಟೆನ್ಷನ್ ಮಾಡ್ಕೋಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು, ಅಳೋದು, ಜಗಳ ಇಂಥವೆಲ್ಲ ಏನೂ ಮಾಡಬಾರ್ದು. ನೀವು ಎಷ್ಟು ರಿಲ್ಯಾಕ್ಸ್ದಾಗಿರ್ತೀರಿ, ಎಷ್ಟು ಆರಾಮಿರ್ತೀರಿ, ಅಷ್ಟು ನಿಮ್ಮದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರ್ತಾವೆ, ತತ್ತಿ ಕ್ವಾಲಿಟಿ ಚಲೋ ಬರ್ತಾವೆ, ಮತ್ತು ಲಘುನ ಬಸರ್ ನಿಲ್ಲಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ದಯಮಾಡಿ ಜಗಳ, ಟೆನ್ಷನ್ನು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಮೆಡಿಟೇಷನ್ ಅಂದ್ರೆ, ಯೋಗ ಅಂದ್ರೆ, ಮತ್ತು ಪ್ರಾಣಾಯಾಮ ಅಂತಂದ್ರೆ, ಎಕ್ಸಸೈಸು, ವಾಕಿಂಗು, ಕೆಲಸ, ಹಾಡು, ನಿಮ್ಗೆ ಯಾವ ರೀತಿ ಎದ್ರೊಳಗೆ ಮನಸ್ಸು ಅನ್ನಿಸ್ತದೆ ಅದರೊಳಗೆ ನೀವು ನಿಮ್ಮನ್ನು ಬ್ಯುಸಿ ಇಟ್ಕೋಬೇಕು. ಅಂದ್ರೆ ಸ್ಟ್ರೆಸ್ಸು, ಟೆನ್ಷನ್ನು ಆಗಂಗಿಲ್ಲ. 3ನೇದು, ಟ್ರೀಟ್ಮೆಂಟ್ ಮೇಲೆ ಇದ್ದಾಗ ನೀವು ನಾರ್ಮಲಾಗಿ ಕೆಲಸ, ಅಡ್ಡಾಡೋದು, ತಿರುಗಾಡೋದು, ಊಟ ಮಾಡೋದು ಮತ್ತು ನೀವು ನಾರ್ಮಲ್ ಹೆಂಗಿದ್ದಿರಲ್ಲ ಹಂಗೆ ಇರ್ಬೇಕು. ನಾವು ಟ್ರೀಟ್ಮೆಂಟ್ ತೊಗೊಳಿಕತ್ತೀವಿ ಅಂತ ಬೆಡ್ ರೆಸ್ಟ್ ತೊಗೊಂಡೆ ಮೆಟ್ಲ ಹತ್ತಂಗಿಲ್ಲ, ವಜ್ಜೆ ಎತ್ತಂಗಿಲ್ಲ, ಇಂಥವೆಲ್ಲ ಏನೂ ಅವಶ್ಯಕತೆ ಇರೋಂಗಿಲ್ಲ. ನೀವು ಎಷ್ಟು ಆರಾಮಾಗಿರ್ತೀರಿ, ಎಷ್ಟು ನಾರ್ಮಲಾಗಿರ್ತೀರಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಅಷ್ಟು ಚಲೋ. ಭಾಳ ಮಂದಿ ಟ್ರೀಟ್ಮೆಂಟ್ ಮೇಲೆ ಇದ್ದೇನೆ, ನಾ ಕೆಲಸ ಮಾಡೋಂಗಿಲ್ಲ, ನಂಗೆ ಬೆಡ್ ರೆಸ್ಟ್ ಬೇಕು, ನಂಗೆ ಅದಾಗ್ತದೆ, ನಂಗೆ ಇದಾಗ್ತದೆ ಅಂತ ಹೇಳಿ ಮಾಡ್ತಾರೆ. ಅದೆಲ್ಲ ತಪ್ಪು. ಅದಕ್ಕೆ ಯಾವುದೇ ರೀತಿ ಬೆಡ್ ರೆಸ್ಟದ ಅವಶ್ಯಕತೆ ಇರೋಂಗಿಲ್ಲ. ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಿ ಅಷ್ಟು ಲಘುನ ತತ್ತಿ ಕ್ವಾಲಿಟಿ ಚಲೋ ಬರ್ತಾವೆ ಮತ್ತು ಅಷ್ಟು ಲಘು ಸಕ್ಸಸ್ಸು ಆಗ್ತದೆ. ಹಾಗಾಗಿ ಆದಷ್ಟು ನೀವು ನಾರ್ಮಲ್ ಹೆಂಗಿದ್ದೀರಿ ಹಂಗೆ ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ಕೋತ ಇರ್ರಿ. ಎಲ್ಲ ಥರದ ಊಟ ಮಾಡ್ಬೋದು, ಅದಕ್ಕೆ ಪಥ್ಯ ಅಂತ ಏನೂ ಇರೋಂಗಿಲ್ಲ. 4ನೇದು, ಟ್ರೀಟ್ಮೆಂಟ್ ಮೇಲೆ ಇದ್ದಾಗ ನೀವು ಸಾದಾ ಕೆಮ್ಮು, ನೆಗಡಿ, ಹೊಟ್ಟೆ ನೋವು, ಮೈಕೈ ನೋವು ಬೇಕಾದಂಥ ನೀವು ಗುಳಿಗೆ ನುಂಗ್ಬೋದು. ನಮ್ಮ ಗುಳಿಗೆಗೆ ಮತ್ತು ಅವು ಗುಳಿಗೆಗೆ ಏನು ಸೈಡ್ ಎಫೆಕ್ಟ್ಸ್ ಇರೋಂಗಿಲ್ಲ, ಯಾವುದೇ ರೀತಿ ಸಂಬಂಧ ಆಗಂಗಿಲ್ಲ. ಹಾಗಾಗಿ ಯಾವುದೇ ರೀತಿ ಸಂಶಯ ಇಟ್ಕೊಳ್ದೆ ನಿಮ್ಮದು ಸಾದಾ ಗುಳಿಗೆ ನೀವು ನುಂಗ್ಬೋದು. ನಮ್ಮ ಗುಳಿಗೆಗೆ, ನಮ್ಮ ಟ್ರೀಟ್ಮೆಂಟಿಗೆ ಅದಕ್ಕೆ ಏನೂ ಫರ್ಕ್ ಆಗಂಗಿಲ್ಲ, ಸಂಬಂಧ ಬೀಳಂಗಿಲ್ಲ. ಹಾಗಾಗಿ ನೀವು ಬೇಕಾದ ಗುಳಿಗೆ ನುಂಗ್ಬೋದು. ಲಾಸ್ಟ್ ಭಾಳ ಇಂಪಾರ್ಟೆಂಟ್, ಪಾಳಿ ಬಂದು 8ನೇ ದಿನದಿಂದ 16ನೇ ದಿನ ಇದು ಬಸರ್ ನಿಲ್ಲೋ ಟೈಮ್. ನಾವು ಈ ಟೈಮ್ದಾಗ ಗಂಡ ಹೆಂಡ್ತಿಗೆ ದಿನ ಅಥವಾ ಒಂದಿನ ಬಿಟ್ಟು ಒಂದಿನ ಸಂಬಂಧ ಇಡ್ರಿ ಅಂತ ಹೇಳ್ತೇವೆ, ಸಂಭೋಗ ಮಾಡಿರಿ ಅಂತ ಹೇಳ್ತೇವೆ. ಈ ಟೈಮ್ದಾಗ ಭಾಳ ಪ್ಲ್ಯಾನಿಂಗ್ ಮಾಡ್ಬೇಕು. ಈಗ ಚಲೋ ಕ್ವಾಲಿಟಿ ತತ್ತಿ ಬಂದಿರ್ತಾವೆ ಆಗಿರ್ತದೆ, ಆದ್ರೆ ನೀವು ಜೋಡಿ ಇಲ್ಲ ಅಂತಂದ್ರೆ ಮತ್ತೇನು ಉಪಯೋಗ ಆಗಂಗಿಲ್ಲ. ಡ್ಯೂಟಿನೋ, ಕೆಲಸ, ಜಾತ್ರೆ, ಅತ್ತೆ ಮನೆ, ತವ್ರ ಮನೆ, ಮದುವೆ ಅಂಥೇಳಿ ನೀವು ಭಾಳ ದೂರ ಇದ್ರೆ ಮತ್ತು ಸಂಬಂಧ ಮಾಡದೇ ಇದ್ರೆ ಮತ್ತು ನಾವು ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಆ ಟೈಮ್ದಾಗ ನೀವು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಪಾಳಿ ಬಂದು 8ನೇ ದಿನದಿಂದ 16ನೇ ದಿನ ಈ ಟೈಮ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ನೀವು ಪ್ಲ್ಯಾನಿಂಗ್ ಮಾಡಿಕೊಂಡು ನಿಮ್ಮದು ಟ್ರೀಟ್ಮೆಂಟನ್ನು ನೀವು ಮುಂದುವರಿಸ್ಬೇಕು. ಭಾಳ ಮಂದಿ ಹಂಗೆ ಆಗ್ಯಾವ, ಕಾಸ್ಟ್ಲಿ ಇಂಜೆಕ್ಷನ್ ಗುಳಿಗೆ ತೊಗೊಳ್ಳೋದು ಅಗದಿ ಇಂಪಾರ್ಟೆಂಟ್ ಟೈಮ್, ತತ್ತಿ ಹೊಡೆಯೋ ಟೈಮ್ ಇರ್ತದೆ, ಸಂಬಂಧ ಮಾಡೋ ಟೈಮ್ ಇರ್ತದೆ. ಆ ಟೈಮ್ದಾಗ ನಾ ಅಲ್ಲಿ ಹೊಂಟೇನಿ ರೀ, ನಾ ಇರಂಗಿಲ್ಲ ರೀ, ಮತ್ತು ಹಿಂಗೆ ಸಮಸ್ಯೆ ಆಗ್ಯದಲ್ಲ ರೀ ಅಂತ ಹೇಳ್ತಾರೆ. ಅವಾಗ ನಾವು ಏನೂ ಮಾಡಲಿಕ್ಕೂ ಬರೋಂಗಿಲ್ಲ. ಎಲ್ಲ ಗುಳಿಗೆ ವೇಸ್ಟ್, ಇಂಜೆಕ್ಷನ್ ವೇಸ್ಟ್, ಟೈಮ್ ವೇಸ್ಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತತ್ತಿಗಳು ವೇಸ್ಟ್ ಆಗ್ತಾವೆ. ಬಂದದ್ದು ತತ್ತಿ ಹೋತು ಅಂತಂದ್ರೆ ನಮ್ಮದು ಸ್ಟಾಕ್ ತತ್ತಿಗಳ್ದು ಕಡಿಮೆ ಆಕೋತ ಹೋಗ್ತಾವೆ. ಆವಾಗ ಟ್ರೀಟ್ಮೆಂಟ್ ಸುಳ್ಳು ವೇಸ್ಟ್ ಆಗ್ತದೆ. ಹಾಗಾಗಿ ದಯಮಾಡಿ ನಿಮ್ಮದು ಸರಿ ಪ್ಲ್ಯಾನಿಂಗ್ ಮಾಡಿಕೊಂಡು ಮತ್ತು ಟ್ರೀಟ್ಮೆಂಟನ್ನು ಮುಂದುವರಿಸ್ಬೇಕು. ಇಷ್ಟು ಮೀರಿನೂ ನಿಮ್ಗೆ ಏನಾರು ಸಮಸ್ಯೆ, ಡೌಟ್ಸ್ ಇದ್ರೆ ಪರ್ಸ್ನಲ್ಲಾಗಿ ಡಾಕ್ಟರ್ ಜೊತೆ ಮಾತಾಡಿ ಅದನ್ನು ಕ್ಲಾರಿಫೈ ಮಾಡ್ಕೊರಿ. ಧನ್ಯವಾದ. ಥ್ಯಾಂಕ್ ಯು.